ಗಿಡ ಸಿಕ್ಕಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ತುಷಾರ್. ನನ್ನ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ಮಧೂರು ಮಹಾಗಣಪತಿ ದೇವಸ್ಥಾನ. ಬಹಳ ಅದ್ಭುತವಾಗಿದೆ, ನೂತನವಾಗಿ ಕೆಲಸಗಳು ಕೂಡ ಆಗ್ತಾ ಇದೆ. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಪಯಣ ಮುಂದೆ ಹೊರಟಿದ್ದು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಇಲ್ಲಿ ಬಹಳ ವಿಶೇಷವಾಗಿದೆ, ಮೊಸಳೆಯ ದರ್ಶನ ಕೂಡ ಆಯಿತು. ಅದ್ಭುತವಾಗಿದೆ, ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಇವಾಗ ಮುಂದೆ ನಾವು ಹೊರಟಿರುವಂಥದ್ದು ತಲಂಗಾರ ಬೀಚ್. ತಲಂಗಾರ ಬೀಚ್ ಅಂದರೆ ಮೊದಲಿನ ಇದರಲ್ಲಿ ಬಹಳ ಫುಡ್ ಸ್ಟ್ರೀಟ್ ಆಗಿರುವಂತಹ ಒಂದು ಅದ್ಭುತ ಹಾರ್ಬರ್. ಸೊ ಇವಾಗೆಲ್ಲ ಶೀತಲೀಕರಣ ವ್ಯವಸ್ಥೆಯಲ್ಲಿದೆ, ಆದರೆ ಟೂರಿಸ್ಟ್ ಪ್ಲೇಸನ್ನಾಗಿ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ನೋಡಿ ನೀವು ಏನಾಗುತ್ತೆ. ನೀವು ನೋಡ್ತಿದ್ದೀರಾ ತಲಂಗಾರ ಬೀಚ್. ಸೊ ಇದು ಕಾಸರಗೋಡಲ್ಲಿ ಬರುತ್ತೆ, 16 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ. ಅಮೇಝಿಂಗ್ ಆಗಿದೆ ಹೇಳೋದಾದರೆ. ನೋಡಿ, ಕಾಣ್ತಾ ಇದೆಯಾ? ಸೋ ಅಮೇಝಿಂಗ್ ಆಗಿದೆ. ಬೀಚಲ್ಲಿ ಏನಾದರೂ ಓಲ್ಡ್ ಏನ್ಷಿಯಂಟ್ಸ್ ಫಿಲ್ಮ್ಗಳನ್ನು ಶೂಟ್ ಮಾಡೋದಾಗಿರಲಿ ಅಥವಾ ಇನ್ನೇನೋ ಫೋಟೋಶೂಟ್ಸ್ ಮಾಡೋದಾದರೆ ಪಕ್ಕಾ ಚೆನ್ನಾಗಿದೆ. ಬಟ್ ಎಲ್ಲವೂ ಬಿದ್ದೋಗು ಒಂದು ಡೆಡ್ ಆಗಿರುವಂಥ ಸಿಟಿ ಥರ ಇದೆ. ನೀವು ನೋಡ್ಬೋದು ಯಾಕಿದೆ, ಹಿಂಗಿದೆ, ಏನು ಕತೆ ಇದ್ರದ್ದು ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ಬೋಟ್ ಎಲ್ಲ ನೀರಿಗೆ ಬಿದ್ದುಕೊಂಡು ಒಂಥರ ಏನೋ ಒಂಥರ ಹಿಸ್ಟ್ರಿಕಲ್ ಮೂವಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಕೋಸ್ಟಲ್ ಗಾರ್ಡ್ಸ್ ಬಿಟ್ಟರೆ ಫಿಶರೀಸ್ ಮ್ಯಾನ್ಗಳು ಮಾತ್ರ ಇರ್ತಾರೆ, ಯಾರು ಫಿಶಿಂಗ್ ಮಾಡ್ತಾರೆ ಅವರು. ಟೂರಿಸ್ಟ್ಗಳು ಯಾರೋ ಒಬ್ಬರೋ ಇಬ್ಬರೋ ಇರ್ತಾರೆ. ಐ ಥಿಂಕ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಇಲ್ಲ, ಮತ್ತು ಇಲ್ಲಿ ಏನಂತ ವಿಶೇಷವಾದ ಪ್ಲೇಸ್ ಕೂಡ ಕಾಣ್ತಾ ಇಲ್ಲ. ಬಟ್ ಲೈಟ್ ಹೌಸ್ ಇದೆ, ಮತ್ತು ನಿಮಗೆ ಏನಂತ ಹೇಳಿದ್ರೆ ಫಿಶ್ ಮಾರ್ಕೆಟ್ ಅಂತೂ ಸಖತ್ತಾಗಿದೆ. ಫಿಶ್ ಮಾರ್ಕೆಟ್ ಅಂದರೆ ಹಾರ್ಬರ್, ಬೇರೆ ಕಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು ಸ್ಟೋರ್ ಆಗುವಂಥ ರೂಮ್ಸ್ ಎಲ್ಲ ಇದೆ ಮುಂದಕ್ಕೆ. ಅದಕ್ಕೆ ನಾವು ಹೋಗಿಲ್ಲ. ನಾವೇನೋ ಇಲ್ಲಿ ಬೋಟಿಂಗ್ ಇದೆ ಮತ್ತೊಂದಿದೆ ಅಂತೇಳಿ ಬಂದಾಗ ನಿರಾಸೆ ಆಯಿತು. ಬಟ್ ಇಲ್ಲಿ ಓನ್ಲಿ ಫಿಶರ್ ಮ್ಯಾನ್ಸ್ ಮಾತ್ರ ಇದ್ದಾರೆ, ಮತ್ತು ಕೋಸ್ಟಲ್ ಗಾರ್ಡ್ ಮಾತ್ರ ಕಾಣ್ತಾರೆ. ಹಾಗೆ ನಾವು ಅಲ್ಲಿಂದ ಮತ್ತೆ ಮುಂದಕ್ಕೆ ಬೇಕಲ್ ಬೀಚ್ಗೆ ಬಂದ್ವಿ. ಬೇಕಲ್ ಬೀಚ್ ಅಲ್ಲಿಂದ ಕೇವಲ 18 ಕಿಲೋಮೀಟರ್ ಡಿಫ್ರೆನ್ಸಲ್ಲಿರುವಂಥದ್ದು. ಗೈಸ್, ಮೊನ್ನೆ ಬೀಚಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫೆಸ್ಟಿವಲ್ ಇತ್ತು, ಬೇಕಲ್ ಫೆಸ್ಟಿವಲ್. ಈಗ ಆಲ್ರೆಡಿ ಮುಗ್ದಿದೆ, ಎಲ್ಲರೂ ಕೂಡ ಶಿಫ್ಟ್ ಆಗ್ತಾ ಇದೆ, ಪ್ಯಾಕಪ್ ಆಗಿದೆ. ಸೊ ಅಮೇಝಿಂಗ್ ಆಗಿತ್ತು, ಬರೋದಕ್ಕಾಗಿಲ್ಲ, ಸೊ ಬ್ಯುಸಿ ಇದ್ವಿ. ಸೊ ಹಾಗಾಗಿ ಇವತ್ತು ಲಾಸ್ಟಿಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಬಟ್ ಎಲ್ಲನೂ ಮುಗ್ದಿದೆ. ಏನಾದರೂ ಜ್ಯೂಸ್ ಕುಡಿಯೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಎಸ್ ಬ್ರೋ. ಹೇಗಿದೆ? ಚೇಂಜ್ ಅಮೇಝಿಂಗ್. ಕೇರಳ ಬೇಕಲ್ ಫೋರ್ಟಲ್ಲಿ ಫೆಸ್ಟಿವಲ್ ಆಯಿತು. ಸೊ ಹಾಗೆ ಸ್ಟ್ರೀಟ್ ಫುಡ್ಸ್ ಎಲ್ಲ ಇಲ್ಲಿ ಸ್ಪೆಷಲ್. ಸೊ ಹಾಗಾಗಿ ಜ್ಯೂಸ್ ಟ್ರೈ ಮಾಡಿದ್ವಿ, ಒಂಥರ ಕುಲ್ಫಿ ಈ ಥರ ಚೆನ್ನಾಗಿದೆ. ಗ್ರೇಪ್ ಕುಲ್ಫಿ, ಅಮೇಝಿಂಗ್, ಸೂಪರ್. ಗೈಸ್, ಬೇಕಲ್ ಫೋರ್ಟಲ್ಲಿ ನಮಗೆ ನೋಣಿ ಹಣ್ಣಿನ ಒಂದು ಗಿಡ ಸಿಕ್ಕಿದೆ ನೋಡಿ. ಮೆಡಿಸಿನ್ಗೋಸ್ಕರ ಉಪಯೋಗಿಸುವಂಥ ನೋಣಿ ಹಣ್ಣು, ನೋಡ್ಕೊಳ್ಳಿ.
ಗೈಸ್ ನೋಡ್ತಾ ಇದ್ದೀರಾ, ತುಂಬ ಕಸ ಇದೆ, ಚೆನ್ನಾಗಿ ಕಾಣ್ತಾ ಇಲ್ಲ, ಎಲ್ಲವೂ ಪ್ಯಾಕಪ್ ಆಗ್ತಾ ಇದೆ. ನಾವು ಬಂದಿರೋದು ಲೇಟ್ ಆಗಿದೆ. ನ್ಯೂ ಇಯರ್ಗಿಂತ ಬ್ಯಾಕ್ 31ಗೆ ಅದು ಕ್ಲೋಸ್ ಆಗಿದೆ ಅಂತೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ನಾವು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ವಿ, ಹಾಗಾಗಿ ಬರೋಕ್ಕಾಗಿಲ್ಲ. ಡಿಸೆಂಬರ್ ತಿಂಗಳುಗಳಲ್ಲಿ ಇಲ್ಲಿ ಯಾವಾಗಲೂ ಅಷ್ಟೇ ಫೆಸ್ಟಿವಲ್ ಆಗುತ್ತೆ, ಬೇಕಲ್ ಫೆಸ್ಟಿವಲ್ ಅಂತ, ಅದ್ಭುತ ಆಗಿದೆ. ಈಗ ಜಸ್ಟ್ ಟೂರಿಸ್ಟ್ಗಳು ಮಾತ್ರ ಇದ್ದಾರೆ, ಸೊ ನಾನು ತೋರಿಸ್ತಾ ಇದ್ದೀನಿ ಅದನ್ನು. ಚೆನ್ನಾಗಿದೆ. ಬಟ್ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಸೊ ಅದನ್ನು ನಾನು ಟ್ರೈ ಮಾಡ್ತೀನಿ, ನೋಡೋಣ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ. ನಮ್ಮ ಮ್ಯಾಂಗ್ಳೂರಲ್ಲಿ ಕೂಡ ಆಗಿತ್ತು, ಫ್ಲಾಪ್ ಆಗಿತ್ತು. ಬಟ್ ಇಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಫ್ಲೋಟಿಂಗ್ ಬ್ರಿಡ್ಜನ್ನು ಹಾಕ್ತಾರೆ. ಸೊ ನೋಡೋಣ ಎಷ್ಟು ಚೆನ್ನಾಗಿದೆ, ಏನು ಕತೆ ಅಂತೇಳಿ. ಸಮುದ್ರದ ಬೋರ್ಗರೆತ ಚಿಕ್ಕ ಏಡಿ ಕಾಣ್ತಾ ಇದೆಯಾ, ಚಿಕ್ಕದು. ಯಾರೋ ಆರ್ಟ್ ಎಲ್ಲ ಮಾಡಿದ್ದಾರೆ ನೋಡಿ. ಗೈಸ್ ಫ್ಲೋಟಿಂಗ್ ಬ್ರಿಡ್ಜ್ ನೋಡ್ತಾ ಇದ್ದೀರಾ, ಬನ್ನಿ ನೋಡ್ಕೊಂಡು ಬರೋಣ. ಫ್ಲೋಟಿಂಗ್ ಬ್ರಿಡ್ಜ್ ಏನು ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಜಸ್ಟ್ ಒಂದು ನೋಡೋಣ. ಎಸ್, ಫ್ಲೋಟಿಂಗ್ ಬ್ರಿಡ್ಜ್ ನೋಡ್ತಾ ಇದ್ದೀರಾ. ಅಷ್ಟೇನು ಅಮೇಝಿಂಗ್ ಆಗಿಲ್ಲ, ನನಗೇನಷ್ಟು ಎಕ್ಸೈಟೆಡ್ ಆಗಿಲ್ಲ. ನೋಡಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಮಂಗಳೂರಲ್ಲಿ ಇನ್ಸ್ಟಾಲ್ ಆದಾಗ ವಾವ್ ಅಮೇಝಿಂಗ್ ಆಗಿದೆ, ಸಮುದ್ರದ ಮಧ್ಯ ತನಕ ಹೋಗ್ಬೋದು ಹಾಗೆ ಹೀಗೆ ಅಂತ. ಇದೇನಿಲ್ಲ, ಜಸ್ಟ್ ವೇವ್ ಆಗುತ್ತೆ, ಮತ್ತು ಹೇಳೋದಕ್ಕೆ ಏನಂತ ವಿಶೇಷವಾಗಿ ಏನಿಲ್ಲ. ಯಾರು ಕೂಡ ಎಕ್ಸೈಟೆಡ್ ಆಗಿ ಅಡ್ವೆಂಚರ್ಸ್ ಆಗಿ ಫನ್ ಏನು ಅಷ್ಟು ಎಕ್ಸೈಟೆಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಅಷ್ಟು ವೀಡಿಯೋಗೋಸ್ಕರ ಜಸ್ಟ್ ವೀಡಿಯೋ ಮಾಡಿಕೊಂಡೆ. ನನಗೆ ಏನಂದರೆ ಜಾಸ್ತಿ ಫನ್ ಆಗಿರಬೇಕು ಆ್ಯಂಡ್ ತುಂಬಾ ಸ್ಪೆಷಲ್ ಆಗಿ ನಾವು ಎಕ್ಸೈಟೆಡ್ ಆಗಿರಬೇಕು ಅಂಥದ್ದು ಏನೂ ಅನ್ನಿಸ್ತಿಲ್ಲ. ಜಸ್ಟ್ ಓಕೆ.